ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 3 ಲಕ್ಷ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಫೀಸು, ಲ್ಯಾಪ್ಟಾಪ್ ಸಹಾಯ, ಲಿವಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಪುಸ್ತಕ ವೆಚ್ಚ, ವಿಶೇಷ ಕೋರ್ಸ್ಗೂ ಆರ್ಥಿಕ ನೆರವು ಸಿಗ್ತಾ ಇದೆ. ಹಿಂದೆ ಈ ಯೋಜನೆಗೆ ಪರೀಕ್ಷೆ ಇತ್ತು, ಆದ್ರೆ ಗುಡ್ ನ್ಯೂಸ್ ಏನ್ ಗೊತ್ತಾ, ಈಗ ಪರೀಕ್ಷೆ ಇಲ್ಲ. ಹಾಗಾದ್ರೆ ಯಾವ್ದಪ್ಪ ಸ್ಕೀಮು? ಅರ್ಜಿ ಹೇಗೆ ಸಲ್ಲಿಸೋದು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ವಿದ್ಯಾರ್ಥಿಗಳಿಗೆ ಒಟ್ಟು ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಲಾಸ್ಟ್ ಡೇಟ್ ಕೂಡ ಇದೆ, ಹಾಗಾಗಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲ ಅಂತಂದ್ರೆ 3 ಲಕ್ಷ ಏನ್ ಸ್ಕಾಲರ್ಶಿಪ್ ಇದೆಯೋ ಅದನ್ನ ಮಿಸ್ ಮಾಡ್ಕೊಳ್ತೀರಾ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ಇವತ್ತಿನ ಕಾಲದಲ್ಲಿ ಒಂದು ಎಜುಕೇಶನ್ ಅಂತಂದ್ರೆ ಕೇವಲ ಪುಸ್ತಕ ಓದೋದಷ್ಟೇ ಅಲ್ಲ, ಅದು ಒಂದು ದೊಡ್ಡ ಹೂಡಿಕೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಮಧ್ಯಮ ವರ್ಗ ಹಾಗೆ ಬಡ ಕುಟುಂಬಗಳಲ್ಲಿ ಮಕ್ಕಳಿಗೆ ಒಂದೊಳ್ಳೆ ಶಿಕ್ಷಣವನ್ನ ನೀಡೋದು ಪೋಷಕರಿಗೆ ಒಂದು ದೊಡ್ಡ ಸವಾಲ್ ಅಂತಾನೆ ಹೇಳ್ಬೋದು. ಕಷ್ಟ ಆಗತ್ತೆ. ಶಾಲಾ ಶುಲ್ಕ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಹಾಸ್ಟೆಲ್ ಖರ್ಚಾಗಿರ್ಬೋದು, ಲ್ಯಾಪ್ಟಾಪು ಎಲ್ಲ ಸೇರಿ ಲಕ್ಷಾಂತರ ರೂಪಾಯಿ ವೆಚ್ಚ ಆಗುತ್ತೆ. ಈಗಿನ ಫೀಸ್ ನೋಡಿದ್ರು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಈ ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಆರ್ಥಿಕ ನೆರವನ್ನ ನೀಡೋದಕ್ಕೆ ಪಿಎಂ ಯಶಸ್ವಿ ಸ್ಕಾಲರ್ಶಿಪ್ ಯೋಜನೆಯನ್ನ ಪರಿಚಯಿಸಿರುವಂತದ್ದು. ಈ ಯೋಜನೆ ಮೂಲಕ ವಿದ್ಯಾರ್ಥಿಗಳಿಗೆ ಕೇವಲ ಸ್ಕಾಲರ್ಶಿಪ್ ಮಾತ್ರ ಅಲ್ಲ, ಸಂಪೂರ್ಣ ಶಿಕ್ಷಣದ ವೆಚ್ಚವನ್ನ ಹೊರುವಂತ ನೆರವನ್ನ ಕೂಡ ನೀಡಲಾಗ್ತಾ ಇದೆ. ಸೊ ಹಾಗಾದ್ರೆ ಪಿಎಂ ಯಶಸ್ವಿ ಸ್ಕೀಮ್ ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ಪಿಎಂ ಯಶಸ್ವಿ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ. ಇದು ಅಂದ್ರೆ ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನ್ ಗೊತ್ತಾ, ಬಡ ಹಾಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಶಿಕ್ಷಣದ ಅವಕಾಶವನ್ನ ಕಲ್ಪಿಸಬೇಕು, ಆರ್ಥಿಕ ಅಡಚಣೆ ಇಲ್ಲದೆ ಓದುವಂತ ಒಂದು ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಪಿಎಂ ಯಶಸ್ವಿ ಸ್ಕೀಮ್ಗೆ ಹೇಗೆ ಅರ್ಜಿ ಸಲ್ಲಿಸಬಹುದು? ಸೊ ಈ ಯೋಜನೆಗೆ ಎಲ್ಲರೂ ಅರ್ಹರಾಗಿರೋದಿಲ್ಲ ಸ್ನೇಹಿತರೆ. ಒಂದಷ್ಟು ನೀವು ಅರ್ಜಿ ಹಾಕಬೇಕು ಅಂತಂದ್ರೆ ಫಸ್ಟ್ ಸಮುದಾಯ OBC ಹಿಂದುಳಿದ ವರ್ಗ ಆಗಿರ್ಬೋದು, EBC ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಅವಕಾಶ ಇದೆ. ಜೊತೆಗೆ DNT ಅಲೆಮಾರಿ ಸಮುದಾಯದವರಿಗೆ ಸೊ ಆದಾಯದ ಮಿತಿ ಬಂದು ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಜೊತೆಗೆ ತರಗತಿ ಅಂತ ಬಂದಾಗ 9ನೇ ತರಗತಿ ವಿದ್ಯಾರ್ಥಿಗಳು, 11ನೇ ತರಗತಿ ಅಂದ್ರೆ PUC ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿರ್ತಾರೆ. ಹಾಗಾದ್ರೆ ಸಿಗುವಂತ ಆರ್ಥಿಕ ಲಾಭಗಳು ಏನು? ಇದರ ಒಂದಷ್ಟು ಅಟ್ರಾಕ್ಷನ್ ಪಾಯಿಂಟ್ಸ್ ಕೂಡ ಇದೆ. ಸೊ ಮೊದಲನೇದಾಗಿ ಟ್ಯೂಷನ್ ಫೀಸ್ ವರ್ಷಕ್ಕೆ 2 ಲಕ್ಷದವರೆಗೆ ಶುಲ್ಕ, ಜೊತೆಗೆ ಲ್ಯಾಪ್ಟಾಪ್ ಕೂಡ 45,000ವರೆಗೆ ಲ್ಯಾಪ್ಟಾಪ್ ಖರೀದಿ ಮಾಡಬಹುದು, ಫ್ರೀ ಆಗಿರುತ್ತೆ. ಜೊತೆಗೆ ಲಿವಿಂಗ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ತಿಂಗಳಿಗೆ 3,000 ಕೊಡ್ತಾರೆ, ವರ್ಷಕ್ಕೆ 36,000 ರೂಪಾಯಿ ನಿಮ್ಗೆ ಏನೇ ಅಂತ ಖರ್ಚುಗಳು ಬರುತ್ತಲ್ಲ ಅದು. ಜೊತೆಗೆ ಪುಸ್ತಕದ ವೆಚ್ಚ ವರ್ಷಕ್ಕೆ 5,000 ಸಿಗ್ತಾ ಇದೆ. ವಿಶೇಷ ಕೋರ್ಸ್ ಅಂದ್ರೆ ಪೈಲಟ್ ಟ್ರೈನಿಂಗ್ ಅಂತ ಅಂದ್ರೆ 3.72 ಲಕ್ಷದವರೆಗೆ ಸಹಾಯ ಸಿಗುತ್ತೆ. ವರ್ಷಕ್ಕೆ ನಿಮ್ಗೆ ಒಟ್ಟು 3 ಲಕ್ಷಕ್ಕೂ ಹೆಚ್ಚು ಲಾಭವನ್ನ ಪಡಿಬಹುದು ಒಂದು ಸ್ಕಾಲರ್ಶಿಪ್ ಆಗಿ. ಸೊ ಹಾಗಾದ್ರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಹಿಂದೆ ಈ ಯೋಜನೆಗೆ ಪರೀಕ್ಷೆ ಇತ್ತು ಸ್ನೇಹಿತರೆ, ಆದ್ರೆ ಈಗ ಇದಕ್ಕೆ ಪರೀಕ್ಷೆ ಇಲ್ಲ, ಮೆರಿಟ್ ಆಧಾರಿತ ಆಯ್ಕೆ ಆಗಿರುತ್ತೆ. ಹೇಗಿರುತ್ತೆ? ಸೊ 9ನೇ ತರಗತಿ 8ನೇ ಕ್ಲಾಸ್ನ ಅಂಕಗಳನ್ನ ಚೆಕ್ ಮಾಡ್ತಾರೆ. 11ನೇ ತರಗತಿಯವರಾಗಿದ್ರೆ 10ನೇ ಅಂದ್ರೆ SSLC ಅಂಕಗಳನ್ನ ಚೆಕ್ ಮಾಡ್ತಾರೆ. ಅದರ ಮೇಲೆ ನಿಮ್ಗೆ ಸಿಗುವಂತದ್ದು. ಸೊ ಇಲ್ಲಿ ಒಂದಷ್ಟು ಡೇಟ್ಸ್ ಗಳನ್ನ ಹೇಳ್ತೀನಿ. ಅರ್ಜಿ ಯಾವಾಗ ಶುರು ಆಗುತ್ತೆ, ಕೊನೆ ದಿನಾಂಕ ಯಾವಾಗ ಅಂತ. ಸೊ ಅರ್ಜಿ ಶುರು ಆಗೋದು ಬಂದು ಜೂನ್ 2026, ಲಾಸ್ಟ್ ಡೇಟ್ ಬಂದು ಆಗಸ್ಟ್ 2026. ಸೊ ಪರಿಶೀಲನೆ ಬಂದು ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತೆ. ಸೊ ಬೇಗ ಅರ್ಜಿ ಹಾಕಿದ್ರೆ ಬೇಗ ಸ್ಕಾಲರ್ಶಿಪ್ ಸಿಗುತ್ತೆ, ಬೇಗ ಅರ್ಹರಾಗಿರ್ತೀರಾ. ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು ಕ್ವಿಕ್ ಆಗಿ ಹೇಳ್ತೀನಿ, ಅದನ್ನ ಬರೆದಿಟ್ಕೊಳ್ಳಿ. ಆಧಾರ್ ಕಾರ್ಡ್ ಬೇಕು, ಮಾರ್ಕ್ಸ್ ಕಾರ್ಡ್ ಬೇಕು, ಫೋಟೋ ಬೇಕು, ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು, ಆದಾಯ ಪ್ರಮಾಣ ಪತ್ರವನ್ನ ಕೊಡಬೇಕು, ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈಗ ಪಿಎಂ ಯಶಸ್ವಿ ಸ್ಕೀಮ್ಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ನಾನು ಆ ಒಂದು ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕು. ಏನೇನು ವಿವರಗಳನ್ನ ಕೇಳಿದ್ದಾರೆ, ನಿಮ್ಮ ಹೆಸರಾಗಿರ್ಬೋದು, ತಂದೆ ತಾಯಿ ಹೆಸರಾಗಿರ್ಬೋದು, ಆಮೇಲೆ ನೀವು ಎಷ್ಟು ಓದಿದ್ದೀರಾ, ಯಾವ ಸ್ಕೂಲ್, ಎಲ್ಲ ಬೋರ್ಡ್ ಎಕ್ಸಾಮ್ ಆಗಿದ್ರೆ ಎಲ್ಲವನ್ನ ಡಿಟೇಲ್ಡ್ ಆಗಿ ಫಿಲ್ ಮಾಡಬೇಕು. ಯಾವುದೇ ತಪ್ಪು ಮಾಹಿತಿಯನ್ನ ಕೊಡೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ರಾಂಗ್ ಇನ್ಫಾರ್ಮೇಶನ್ ಕೊಟ್ರಿ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಸೊ ಎಲ್ಲವೂ ಕೂಡ ಅಲ್ಲಿ ಚೆಕ್ ಮಾಡ್ತಾರೆ, ಅವಾಗ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಿರೋ
ಹಾಕ್ತೀರಾ ಅಂತಂದ್ರೆ, ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಮೊದಲನೇದಾಗಿ ಅಲ್ಲಿ ಏನೇನು ಕೇಳಿದ್ದಾರೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಒಮ್ಮೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ಕರೆಕ್ಷನ್ ಮಾಡೋದಕ್ಕೆ ಆಗಲ್ಲ, ಇದನ್ನ ಗಮನದಲ್ಲಿಟ್ಕೊಳ್ಳಿ. ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದೆ ಅಲ್ವಾ, ಸೊ ಎಷ್ಟು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲವನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಲ್ಲಿ ಸಬ್ಮಿಟ್ ಅನ್ನುವಂಥ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮಾಡಿದ್ರೆ ಆಯಿತು. ಒಂದೇ ಬಾರಿ ಸರಿಯಾಗಿ ಭರ್ತಿ ಮಾಡಿ ನಂತರ ಯಾವುದೇ ಚೇಂಜಸ್ ಸಾಧ್ಯ ಇರೋದಿಲ್ಲ ಸ್ನೇಹಿತರೆ. ಜೊತೆಗೆ ಈಗ ನಾನು ಒಂದಕ್ಕೆ ಅರ್ಜಿ ಹಾಕಬೇಕು ಅಂತ ಹೇಳಿದೆ. ಸೊ ಎಸ್ಪೆಷಲಿ ಈಗ ವಿದ್ಯಾರ್ಥಿಗಳಿಗೆ ಇದು ಸ್ಕಾಲರ್ಶಿಪ್ ಆಗಿರೋದ್ರಿಂದ ಸೊ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಚಾರದ ಬಗ್ಗೆ ಕೂಡ ನಾನು ಮಾತನಾಡಲೇಬೇಕು. ಸೊ ನಾರ್ಮಲ್ ಆಗಿ ನಮ್ಮ ಎಜುಕೇಶನ್ ಅಂತ ಬಂದಾಗ ನಮಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಸಬ್ಸಿಡಿ ಇವೆಲ್ಲವೂ ಕೂಡ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಚಿಕ್ಕ ಏಜಲ್ಲಿ ಎಷ್ಟು ಬೇಗ ನೀವು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಕೋತಿರೋ ಅಷ್ಟೇ ಪ್ರೀಮಿಯಂ ಕಡಿಮೆ ಇರುತ್ತೆ ಸ್ನೇಹಿತರೆ, ಕವರೇಜ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ಕೂಡ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸಿಲ್ಲ ಅಂತಂದರೆ ಸೊ ನೀವು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ನೀವು ಕೇಳ್ಬೋದು, ಮೇಡಮ್ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು ತುಂಬ ಕಾಸ್ಟ್ಲಿ ಇರುತ್ತೆ, ಸೊ ಮಾರ್ಕೆಟಲ್ಲಿ ಎಷ್ಟೊಂದು ಹೆಲ್ತ್ ಇನ್ಶೂರೆನ್ಸ್ಗಳಿರುತ್ತೆ, ಸೊ ನಾವು ಹೇಗೆ ಆಯ್ಕೆ ಮಾಡೋದು, ಅದು ಕಷ್ಟ ಅಂತ ಹೇಳ್ಕೊಂಡು ಸೊ ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಸೊ ನಾನು ವೈಯಕ್ತಿಕವಾಗಿ ನಿಮ್ಗೊಂದು ಪ್ಲಾಟ್ಫಾರ್ಮ್ ಅನ್ನ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ, ಅದೇ ಡಿಟೋ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಏನಪ್ಪಾ ಇರೋದೊಂದು ಬೆಸ್ಟ್ ಅಂತಂದ್ರೆ, ಇವರು ಪ್ರಾಮಾಣಿಕ ಹಾಗೆ ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಯನ್ನ ನೀಡ್ತಾರೆ ನಿಮಗೆ. ಅದರ ಜೊತೆಗೆ ಡಿಟೋ ಅನ್ನೋದು ಝೆರೋದ ಬೆಂಬಲಿತ ಕಂಪನಿ ಆಗಿರೋದ್ರಿಂದ ಇದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಕಾಲ್ ಬುಕ್ ಮಾಡಿದ್ರೆ ನಿಮ್ಮದೇ ಭಾಷೆಯಲ್ಲಿ IRDAI ಸರ್ಟಿಫೈಡ್ ಮಾರ್ಗದರ್ಶಕರು ನಿಮ್ಮ ಎಲ್ಲ ಇನ್ಶೂರೆನ್ಸ್ ಸಂಬಂಧಿಸಿದಂತ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಕೊಡ್ತಾರೆ. ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ. ನಿಮಗೆ ಸೂಕ್ತವಾದ ಇನ್ಶೂರೆನ್ಸ್ ಅನ್ನ ಬೈ ಮಾಡೋದಕ್ಕೆ ಇಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ, ಅವರ ಕನ್ಸಲ್ಟೇಷನ್ ಕಾಲ್ಗಳು ಹಾಗೆ ಕ್ಲೈಮ್ ಸಪೋರ್ಟ್ ಎಲ್ಲವೂ ಕೂಡ ನಿಮಗೆ 100% ಫ್ರೀ ಆಗಿರುತ್ತೆ. ಸೊ ಡಿಟೋದವರು ಈಗಾಗಲೇ 13 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸರಿಯಾದ ಇನ್ಶೂರೆನ್ಸ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ನಿಮಗೆ ಸೂಕ್ತವಾದಂತ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕು ಅಂತ ಇದ್ರೆ ಡಿಟೋ ಇಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ನಾನು ಹೇಳಲೇಬೇಕು, ನಿಮ್ಮ ಕ್ಲೈಮ್ ಏನಾದರೂ ರಿಜೆಕ್ಟ್ ಆದ್ರೆ ಡಿಟೋ ನಿಮ್ಮ ಪರವಾಗಿ ಎಲ್ಲ ದಾಖಲೆಗಳ ಜೊತೆಗೆ 24/7 ಫೈಟ್ ಮಾಡುತ್ತೆ. ಸೊ ನಾನಂತೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಸಂದರ್ಭದಲ್ಲಿ ಡಿಟೋ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ತಕ್ಷಣಕ್ಕೆ ನೆನಪಾಯ್ತು ನಿಮಗೂ ಹೇಳೋಣ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಕೊಂಡು. ಸೊ ಇನ್ನೂ ಒಳ್ಳೆ ವಿಷಯ ಏನು ಗೊತ್ತಾ, ಈ ಥರ ಏಜೆಂಟ್ಗಳಂತೆ ಡಿಟೋದವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಪಾಲಿಸಿಯನ್ನ ಇಲ್ಲಿ ಖರೀದಿ ಮಾಡಬಹುದು. ಅದರಿಂದ ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಈಗಲೇ ಬುಕ್ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಕಾಲ್ ಬುಕ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ನೋಡೋಣ. ಸೊ ಈಗ PM ಯಶಸ್ವಿ ಸ್ಕೀಮ್ ಬಗ್ಗೆ ಒಂದಷ್ಟು ಸಲಹೆಗಳನ್ನ ನಿಮಗೆ ಕೊಡ್ತೀನಿ. ಸೊ ಇಲ್ಲಿ ಆಧಾರ್ ಹಾಗೆ ಬ್ಯಾಂಕ್ NPCI ಲಿಂಕ್ ಆಗಿರಬೇಕು, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹೆಸರು ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಒಂದೇ ಇರಬೇಕು. ತುಂಬಾ ಜನರದ್ದು ಇದು ಮಿಸ್ಟೇಕ್ ಇರುತ್ತೆ, ಹಾಗಾಗಿ ಸ್ಕಾಲರ್ಶಿಪ್ ಸಿಗಲ್ಲ. ನಿಮ್ಮದೇ ಮೊಬೈಲ್ ನಂಬರ್ ಅನ್ನ ಬಳಸಿ ತಪ್ಪು ಮಾಹಿತಿಯನ್ನ ಕೊಡೋದಕ್ಕೆ ಹೋಗಬೇಡಿ. ನಾನು ಆಗ್ಲೇ ಹೇಳಿದೆ, ತಪ್ಪು ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿರುತ್ತೋ ರಿಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಯೋಜನೆ ಪ್ರಮುಖ ಒಂದು ಪ್ರಯೋಜನ ಉಚಿತ ಶಿಕ್ಷಣ, ಲ್ಯಾಪ್ಟಾಪ್ ಸಹಾಯ, ತಿಂಗಳ ಹಣ ಆಗಿರ್ಬೋದು, ಭವಿಷ್ಯದ ಭದ್ರತೆ ಆಗಿರ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಅವಕಾಶವನ್ನ ಸರ್ಕಾರ ನಿಮಗೆ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸೊ PM ಯಶಸ್ವಿ ಸ್ಕಾಲರ್ಶಿಪ್ 2026 ವಿದ್ಯಾರ್ಥಿಗಳ ಜೀವನವನ್ನ ಬದಲಾಯಿಸಬಲ್ಲಂತ ಅತ್ಯಂತ ಮಹತ್ವದ ಯೋಜನೆ ಆಗಿದೆ. ಹಣದ ಕೊರತೆಯಿಂದಾಗಿ ಓದು ನಿಲ್ಲಿಸಬೇಕಾದಂತ ಪರಿಸ್ಥಿತಿ ಇನ್ನು ಎದುರಾಗೋದಿಲ್ಲ. ಸರ್ಕಾರವೇ ನಿಮ್ಮ ಶಿಕ್ಷಣದ ಹೊಣೆಯನ್ನ ಹೊರುತ್ತೆ ಅನ್ನೋದು ಈ ಯೋಜನೆ ಒಂದು ದೊಡ್ಡ ವಿಶೇಷತೆ. ವಿಶೇಷವಾಗಿ ಗ್ರಾಮೀಣ ಆಗಿರ್ಬೋದು, ಬಡ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸ್ನೇಹಿತರೆ. ಲ್ಯಾಪ್ಟಾಪ್ ಆಗಿರ್ಬೋದು, ನೋಟ್ಬುಕ್ಸ್, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಯೋಜನೆಗೆ ಅರ್ಹರಾಗಿದ್ರೆ ತಪ್ಪದೆ ಅರ್ಜಿಯನ್ನ ಸಲ್ಲಿಸಿ. ಕೊನೆಯ ದಿನಾಂಕದವರೆಗೆ ಕಾಯೋದಕ್ಕೆ ಹೋಗಬೇಡಿ. ಅಗತ್ಯ ದಾಖಲೆಗಳನ್ನ ಈಗಲೇ ರೆಡಿ ಮಾಡಿಕೊಂಡು ಸರಿಯಾದ ಮಾಹಿತಿಯನ್ನ ನೀಡಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ. ನಿಮ್ಮ ಭವಿಷ್ಯವನ್ನ ಬೆಳಗಿಸುವಂತ ದಾರಿಯೇ ಇದಾಗಿರ್ಬೋದು. ಸೊ ಈ ಮಾಹಿತಿಯನ್ನ ಒಂದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಜೊತೆಗೆ ಈ ಒಂದು PM ಯಶಸ್ವಿ ಸ್ಕೀಮ್ ಬಗ್ಗೆ
ಕೆಲವೊಂದಷ್ಟು ಪ್ರಶ್ನೆಗಳು ನನಗೆ ಬಂದಿರುವಂಥದ್ದು. ಸೊ ಇದಕ್ಕೆ ಯಾರು ಅರ್ಹರು? ಸಿಂಪಲ್ ಆಗಿ ಹೇಳ್ತೀನಿ, OBC, EBC, DNT ವಿದ್ಯಾರ್ಥಿಗಳು ಅರ್ಜಿ ಹಾಕಬಹುದು. ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ? ವರ್ಷಕ್ಕೆ 3 ಲಕ್ಷದವರೆಗೆ ನೆರವು ಸಿಗಬಹುದು. ಅದು ಎಲಿಜಿಬಿಲಿಟಿ ಮೇಲೆ ಡಿಪೆಂಡ್. ಪರೀಕ್ಷೆ ಇದೆಯಾ? ಸೊ ಇಲ್ಲ, ಮೆರಿಟ್ ಆಧಾರಿತ ಆಯ್ಕೆಯಾಗಿರುತ್ತೆ. ಸೊ ಲ್ಯಾಪ್ಟಾಪ್ ಸಿಗುತ್ತಾ ನಿಜವಾಗ್ಲೂ ಅಂತ ತುಂಬಾ ಜನ ಕೇಳಿದ್ದಾರೆ. ಹೌದು, 45,000ವರೆಗೆ ನಿಮಗೆ ಸಹಾಯ ಸಿಗುತ್ತೆ. ಅರ್ಜಿ ಹೇಗೆ ಸಲ್ಲಿಸಬೇಕು? ಆನ್ಲೈನ್ ಮೂಲಕ ಅಧಿಕೃತ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು PM ಯಶಸ್ವಿ ಸ್ಕೀಮ್ 2026ರ ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ. ಸೊ ಇನ್ನೂ ಕೂಡ ನೀವು ಅರ್ಜಿ ಸಲ್ಲಿಸಿಲ್ಲ ಅಂತಂದ್ರೆ ಈಗಲೇ ಚೆಕ್ ಮಾಡಿ ಅರ್ಜಿ ಸಲ್ಲಿಸಬಹುದಾ, ಸೊ ಆ ಒಂದು ಫಾರ್ಮ್ ನ ಬಿಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ದು. ಸೊ ಈ ಒಂದು ಮೇ ಜೂನ್ ಅಲ್ಲಿ ಅರ್ಜಿ ಆಹ್ವಾನಿಸಲಾಗುತ್ತೆ. ಸೊ ಚೆಕ್ ಮಾಡ್ತಾ ಇರಿ, ಯಾವಾಗ ಅರ್ಜಿ ಆಹ್ವಾನಿಸಿದಾರೋ ಅದನ್ನ ಇಮಿಡಿಯೇಟ್ ಆಗಿ ಚೆಕ್ ಮಾಡಿ ಅಪ್ಲೈ ಮಾಡಿ, ಇಲ್ಲ ಅಂತಂದ್ರೆ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಪೋಷಕರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.